ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಬೇಸಿಗೆ ವೇಳೆ ಜಾನುವಾರುಗಳಿಗೆ ನೀರಿನ ತೊಂದರೆಯಾಗಬಾರದು. ಹೆಚ್ಚುವರಿ ಕೊಳವೆ ಬಾವಿ ಕೊರೆಸಿ ಇಲ್ಲವೇ ಟ್ಯಾಂಕರ್ ಮೂಲಕ ಜನರಿಗೆ ನೀರು, ಜಾನುವಾರು ನೀರು ತೊಟ್ಟಿ ಕಟ್ಟಿಸಿ ಜಾನುವಾರುಗಳಿಗೆ ನೀರು ಒದಗಿಸಬೇಕೆಂದ ರೇವಣ್ಣನವರು ತಾಲೂಕ್ ಪಂಚಾಯಿತಿ ಸಭೆಯಲ್ಲಿ ಹೇಳಿಕೆ. ಕಾನೂನು ಹೋರಾಟದ ಮೂಲಕ ತಾಲೂಕಿನ ಬಾಗೂರು ಗ್ರಾಮದ ಶಿವನಂಜೇಗೌಡರಿಗೆ ಆರ್ಟಿಒ ಹುದ್ದೆ. ಸದ್ಯ ಕೋಲಾರದಲ್ಲಿ ಡ್ಯೂಟಿ. ಆರ್ಟಿಒ ಆಗಿ ಮೊದಲ ಬಾರಿಗೆ ಗ್ರಾಮಕ್ಕೆ ಬಂದ ಅವರನ್ನು ಆತ್ಮೀಯತೆಯಿಂದ ಅಭಿನಂದಿಸಿದ ಗ್ರಾಮಸ್ಥರು, ಸ್ನೇಹಿತರು, ಹಿತೈಷಿಗಳು. ತಾಲೂಕಿನ ಆನೆಕೆರೆ ಪ್ರೌಢಶಾಲೆ ಮತ್ತು ಪಿಯು ಕಾಲೇಜಿಗೆ 100% ಫಲಿತಾಂಶ. ಅತಿ ಹೆಚ್ಚು ದಾಖಲಾತಿ ಹೊಂದಿರುವ ತಾಲೂಕಿನ 2ನೇ ಸರ್ಕಾರಿ ಪ್ರೌಢಶಾಲೆ. ಗ್ರಾಮೀಣ ಕೃಪಾಂಕದ ಲಾಭ ಮತ್ತು ಉತ್ತಮ ಕಲಿಕೆಗೆ ಮಕ್ಕಳನ್ನು ದಾಖಲು ಮಾಡುವಂತೆ ಮನವಿ ಮಾಡಿದ ಎಸ್ಡಿಎಂಸಿ ಅಧ್ಯಕ್ಷರು. ಜನರಿಗಾಗಲಿ ಜಾನುವಾರುಗಳಿಗಾಗಲಿ ಕುಡಿಯುವ ನೀರಿಗೆ ತೊಂದರೆಯಾಗಬಾರದು. ಈ ನಿಟ್ಟಿನಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಅವಶ್ಯಕತೆ ಇದ್ದಲ್ಲಿ ಕೊಳವೆ ಬಾವಿ ಕೊರೆಸಿ ನೀರು ಒದಗಿಸುವುದರ ಜೊತೆಗೆ ಜಾನುವಾರುಗಳಿಗೆ ತೊಟ್ಟಿ ನಿರ್ಮಾಣ ಮಾಡಿ ನೀರು ನೀಡುವಂತೆ ಶಾಸಕ ಎಚ್.ಡಿ. ರೇವಣ್ಣ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ವ್ಯಾಪ್ತಿಯ ಗ್ರಾಮಗಳ ಸಮಸ್ಯೆ ಮತ್ತು ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಚನ್ನರಾಯಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಅವರು, ಹೋಬಳಿಯ ಯಾವ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಆ ಗ್ರಾಮಕ್ಕೆ ಹೆಚ್ಚುವರಿ ಕೊಳವೆ ಬಾವಿ ಕೊರೆಸಬೇಕು. ಇದರೊಂದಿಗೆ ಖಾಸಗಿ ಕೊಳವೆ ಬಾವಿಗಳಿಂದ ನೀರು ಪಡೆದು ಟ್ಯಾಂಕರ್ ಮೂಲಕ ಸರಬರಾಜು ಮಾಡಬೇಕು. ಇದರೊಂದಿಗೆ ಪ್ರತಿ ಗ್ರಾಮಕ್ಕೆ 4ರಂತೆ ಜಾನುವಾರುಗಳು ನೀರು ಕುಡಿಯುವ ಸಲುವಾಗಿ ಜಾನುವಾರು ನೀರಿನ ತೊಟ್ಟಿಗಳನ್ನು ನಿರ್ಮಾಣ ಮಾಡಬೇಕು. ಇದಕ್ಕಾಗಿ 1 ಕೋಟಿ ರುಗಳ ಅಗತ್ಯವಿದ್ದು ಪ್ರಸ್ತಾವನೆ ಸಲ್ಲಿಸುವಂತೆ ಜಿಲ್ಲಾ ಪಂಚಾಯತ್ ವಿಭಾಗದ ಇಂಜಿನಿಯರ್ಗಳಿಗೆ ಸೂಚಿಸಿದರು. ದನಗಳಿಂದ ಯಾವ ಬಟ್ಟೆ ಉಪಯೋಗಿಸ್ತಾರಪ್ಪ, ಟ್ಯಾಕ್ಟರ್ ಹಾಕಿ ಮಾಡಿಸ್ಬೇಕು, ಊರಿಗೆ 3 ಆರು ಮಾಡಬೇಕು. ಅದಕ್ಕೊಂದು ಎಸ್ಟಿಮೇಟ್ ಕೊಡಿ. ಒಂದು 25,000 ಆಗ್ಬೇಕಾ, ಅದಕ್ಕೊಂದು 75,000 1 ಲಕ್ಷ ರೂಪಾಯಿ ಆಗ್ತದ್ರೆ ಹಾಕಿ 1.5 ಲಕ್ಷ ಆಗ್ತದೆ. ಒಂದು ಪಂಚಾಯತಿಗೆ 3 ಬೋರ್ವೆಲ್ ಆಗ್ತದೆ. ಒಂದು ಪಂಚಾಯತಿ 3 ಬೋರ್ವೆಲ್ ಸರ್, 25 ಬೋರ್ವೆಲ್ ಕೇಳ್ತೇವೆ. ಇನ್ನೇನೈತೆ ಬೇರೆ ಏನಾಗೈತೆ ಪಿಡಿಒಗಳು ಏನಾಗಿತ್ತು ಹೇಳಿ ಬಾಯ್ ಬಿಟ್ರೆ. ಈ ವೇಳೆ ಆನೆಕೆರೆ ಪಂಚಾಯಿತಿ ಪಿಡಿಒ ಜಲ್ಜೀವನ್ ಮಿಷನ್ನವರು ಸಮರ್ಪಕವಾಗಿ ನೀರು ಹರಿಸುತ್ತಿಲ್ಲ ಎಂದು ಶಾಸಕರ ಗಮನಕ್ಕೆ ತಂದಾಗ ಜೆಜೆಎಂಎಲ್ ಅಧಿಕಾರಿ ನೀರಿನ ಕೊರತೆ ಇದ್ದು ನಮ್ಮ ಓವರ್ ಹೆಡ್ ಟ್ಯಾಂಕ್ಗಳಿಗೆ ಗ್ರಾಮದಲ್ಲಿರುವ ಕೊಳವೆ ಬಾವಿಗಳನ್ನು ಸಂಪರ್ಕಿಸುವ ಕೆಲಸ ಮಾಡಿದರೆ ನೀರಿನ ಕೊರತೆ ನೀಗಲಿದೆ ಎಂದರು. ಆಗ ಶಾಸಕರು ಬೋರ್ವೆಲ್ಗಳನ್ನು ಓವರ್ ಹೆಡ್ ಟ್ಯಾಂಕಿಗೆ ಸಂಪರ್ಕ ಕಲ್ಪಿಸಲು ಅನುಮತಿಗಾಗಿ ಇಲಾಖೆಗೆ ಪತ್ರ ಬರೆಯುವಂತೆ ಸೂಚಿಸಿದರು. ಇನ್ನು ಉದಯಪುರ ಆಸ್ಪತ್ರೆ ಮತ್ತು ಸ್ಕೂಲ್ಗೆ ಕುಡಿಯುವ ನೀರಿನ ತೊಂದರೆ ಆಗದಂತೆ ಎಚ್ಚರ ವಹಿಸಬೇಕೆಂದರು. ಹೋಬಳಿ ವ್ಯಾಪ್ತಿಯ 45ಕ್ಕೂ ಹೆಚ್ಚು ಸ್ಕೂಲ್ ಕಟ್ಟಡಗಳು ಈಸ್ವತ್ತಾಗದೆ ಹಾಗೆ ಉಳಿದಿರುವುದರ ಬಗ್ಗೆ ರೇವಣ್ಣನವರ ಗಮನಕ್ಕೆ ಇಒ ತಂದಾಗ ಸ್ವತಂತ್ರ ಪೂರ್ವದ ಶಾಲೆಗಳಿಗಿನ್ನೂ ಈಸ್ವತ್ತು ನೀಡದ ಸರ್ಕಾರದ ಕ್ರಮವನ್ನು ಖಂಡಿಸಿದರು. ಮಹಿಳಾ ಮೀಸಲಾತಿ ಮಸೂದೆಯನ್ನು ವಿರೋಧಿಸಿದ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ವಿರುದ್ಧ ಪಟ್ಟಣದ ಕೃಷ್ಣರಾಜೇಂದ್ರ ವೃತ್ತದಲ್ಲಿ ಶನಿವಾರದಂದು ಶ್ರವಣಬೆಳಗೊಳ ಮಂಡಲ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ಪಕ್ಷದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಕಾರ್ಯಕರ್ತರು ತಕ್ಷಣ ಮೀಸಲಾತಿ ಮಸೂದೆಗೆ ಬೆಂಬಲ ನೀಡಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಮಹಿಳಾ ಘಟಕದ ಮುಖ್ಯಸ್ಥೆಯಾದ ತೋಬಿನಕೆರೆ ಶ್ರುತಿ ಗಿರೀಶ್ ಮಾತನಾಡಿ, ಸುಮಾರು 30 ವರ್ಷಗಳಿಂದ ಮಹಿಳೆಯರ ಮೀಸಲಾತಿಗಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದ ಮಹಿಳಾ ಪರ ಹೋರಾಟಗಾರರ ಆಶಯದಂತೆ ಮಹಿಳಾ ಮೀಸಲಾತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ ಭವನದಲ್ಲಿ ಮಂಡಿಸಿದಾಗ ಮಹಿಳಾ ಮೀಸಲಾತಿ ಹೋರಾಟಕ್ಕೆ ನ್ಯಾಯ ಸಿಗುತ್ತದೆ ಎಂದು ನಂಬಿಕೆ ಇಟ್ಟುಕೊಂಡಿದ್ದವು.
ಮಹಿಳೆಯರ ಪರವಾಗಿ 33% ಮೀಸಲಾತಿ ಮಂಡನೆ ಆದಾಗ ಕಾಂಗ್ರೆಸ್ ನೇತೃತ್ವದ ಮಿತ್ರ ಪಕ್ಷಗಳು ಮಹಿಳಾ ಮೀಸಲಾತಿಯನ್ನ ವಿರೋಧ ಮಾಡಿದ ಕಾಂಗ್ರೆಸ್ ಮಹಿಳಾ ವಿರೋಧಿ ಎಂಬುದನ್ನು ಸಾಬೀತು ಮಾಡಿದೆ. ಕಳೆದ 50 ವರ್ಷಗಳ ಕಾಲ ದೆಹಲಿಯಲ್ಲಿ ಆಡಳಿತ ನಡೆಸಿಕೊಂಡು ಬಂದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರ ಪರ ನ್ಯಾಯ ಕೊಡಿಸುವ ಅವಕಾಶವಿದ್ರೂ ಉದಾಸೀನ ಮಾಡಿಕೊಂಡು ಮಹಿಳಾ ವಿರೋಧಿಯಾಗಿ ನಡೆದುಕೊಳ್ಳುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರು 33% ಮಹಿಳಾ ಮೀಸಲಾತಿಯನ್ನ ನೀಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಆಡಳಿತದಲ್ಲಿ ಮಹಿಳೆಯರು ಪಾಲುದಾರರಾಗಬೇಕು ಎಂಬ ಆಸೆಯೊಂದಿಗೆ ಈ ಮಸೂದೆಯನ್ನ ಮಂಡಿಸಿದರು. ಆದರೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟವು ಈ ಮಸೂದೆಗೆ ವಿರೋಧ ಮಾಡುವ ಮೂಲಕ ಮಹಿಳಾ ವಿರೋಧಿಗಳಾಗಿದ್ದಾರೆ. ನೀವು ಸೋಲಿಸಿದ್ದು ನರೇಂದ್ರ ಮೋದಿಯವರ ಮಸೂದೆಯನ್ನಲ್ಲ, ಈ ದೇಶದ ಹೆಣ್ಣು ಮಕ್ಕಳ ಸ್ವಾಭಿಮಾನದ ಹಕ್ಕನ್ನ ಸೋಲಿಸಿದ್ದೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಶ್ರೀಮತಿ ಇಂದಿರಾ ಗಾಂಧಿಯವರು 15 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ದೇಶವನ್ನಾಳಿದ್ರು. ಇವರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಮಹಿಳೆಯರು ಪ್ರಧಾನಮಂತ್ರಿ ಆಗಲು ಸಾಧ್ಯವಾಗಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಮಾಜಿ ಪ್ರಧಾನಿ ನೆಹರು ಮಗಳು ಎಂಬ ಕಾರಣದಿಂದ ಹಾಗೂ ಗಾಂಧಿ ಕುಟುಂಬದ ಕುಡಿ ಎಂಬ ಕಾರಣಕ್ಕಾಗಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಸ್ಥಾನ ದೊರಕಿದೆ. ಸಾಮಾನ್ಯ ಕುಟುಂಬದ ಮಹಿಳೆಗೆ ಪ್ರಧಾನಮಂತ್ರಿ ಸ್ಥಾನವು ಮರೀಚಿಕೆಯಾಗಿದೆ ಎಂದರು. ಈ ದೇಶದ ಸಾಮಾನ್ಯ ಮಹಿಳೆ ಕೇವಲ ಮತ ಹಾಕಲು ಮಾತ್ರನಾ ಎಂಬ ಪ್ರಶ್ನೆ ಸೃಷ್ಟಿಯಾಗಿದೆ. ಭಾರತ ದೇಶದ ಸಾಮಾನ್ಯ ಮಹಿಳೆಗೂ ಪ್ರಧಾನಮಂತ್ರಿ ಸ್ಥಾನ ಸಿಗಬೇಕು ಎಂಬ ದೂರದೃಷ್ಟಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಹಿಳಾ ಮಸೂದೆಯನ್ನ ಮಂಡಿಸಿದ್ರು. ಈ ಮಸೂದೆ ಬಗ್ಗೆ ಕಿಂಚಿತ್ತೂ ಜ್ಞಾನವಿಲ್ಲದ ನೀವುಗಳು ಈ ಮಸೂದೆಯನ್ನ ವಿರೋಧ ಮಾಡಿದ್ದು ದೊಡ್ಡ ದುರಂತವಾಗಿದೆ ಎಂದರು. ಪ್ರತಿಭಟನೆಯಲ್ಲಿ ಶ್ರವಣಬೆಳಗೊಳ ಮಂಡಲದ ಬಿಜೆಪಿ ಅಧ್ಯಕ್ಷರಾದ ಪರಮಗಂಗಾಧರ್, ಪ್ರಧಾನ ಕಾರ್ಯದರ್ಶಿ ಗನ್ನಿ ವಿಶ್ವನಾಥ್ ಜಿಆರ್, ಬಿಜೆಪಿ ಮಹಿಳಾ ಘಟಕದ ಪದಾಧಿಕಾರಿಗಳಾದ ಅರ್ಪಿತಾ ಪಟೇಲ್, ಕಲಾವತಿ, ಭವಾನಿ, ಶೋಭಾ, ತಾಲೂಕು ಬಿಜೆಪಿ ಉಪಾಧ್ಯಕ್ಷರುಗಳಾದ ಅಶೋಕ್ ಶೆಟ್ಟಿಹಳ್ಳಿ, ಸತೀಶ್ ಗೌಡಗೆರೆ, ವೆಂಕಟೇಶಾಚಾರ್, ಹೊನಶೆಟ್ಟಿಹಳ್ಳಿ ಶ್ರೀಹರಿಗೌಡ, ಮಂಜುನಾಥ್ ನಿಂಬೆಹಳ್ಳಿ, ಮಂಜುನಾಥ್, ಹಿರಿಯ ಬಿಜೆಪಿ ಮುಖಂಡರುಗಳಾದ ನಂಜುಂಡಮೈಮ್, ಆರ್ ನಾಗರಾಜ್, ಬಿಜೆಪಿ ಯುವ ಮುಖಂಡರು ಹಾಗೂ ವಕೀಲರಾದ ವೈಇ ಶರತ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಪಕ್ಷಕ್ಕೆ ಮೊದಲ ಧಿಕ್ಕಾರವನ್ನ ಹೇಳ್ತೇನೆ. ಇವರು 1971 ಜನಗಣತಿ ಆಧಾರದ ಮೇಲೆ ಇವತ್ತು ಒಂದು ಸಂವಿಧಾನ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ. 1976ರಲ್ಲಿ ಇಂದಿರಾ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಕ್ಷೇತ್ರಗಳ ಮರು ವಿಂಗಡಣೆ ಆದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ, ಉತ್ತರ ಭಾರತದ ರಾಜ್ಯಗಳ ಪ್ರಾಬಲ್ಯ ಸಹಜವಾಗಿಯೇ ಸಂಸತ್ನಲ್ಲಿ ಹೆಚ್ಚಾಗ್ತದೆ. 1976ರಿಂದ 2026ವರೆಗೂ ಈ ಒಂದು ವಿಚಾರವನ್ನು ಹೇಳ್ಕೊಂಡು ಬರ್ತಾನೆ ಇದ್ದೀರಾ. ಇದು ಪರಿಹಾರ ಸಿಗಲಿಕ್ಕೆ ಆಗಲ್ವಾ? 50 ವರ್ಷಗಳಿಂದ ಆಡಳಿತವನ್ನು ಮಾಡಿರ್ತಕ್ಕಂತಹ ದೆಹಲಿ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡುವ ಶಕ್ತಿ ಇರಲಿಲ್ವಾ? ನೀವು ಆ ರೀತಿ ಮಾಡಿದಿದ್ರೆ ಇವತ್ತು ಈ ಅನ್ಯಾಯದ ಮಾತು ಬರ್ತಿರ್ಲಿಲ್ಲ, ಈ ಮಸೂದೆ ಮುರುಗು ಬೀಳ್ತಿರ್ಲಿಲ್ಲ. ನಾವು ಪ್ರಾತಿನಿಧ್ಯವನ್ನ, ಒಂದು ಮೀಸಲಾತಿಯನ್ನ ಯಾಕೆ ಕೇಳ್ತಾ ಇದ್ದೀವಿ? ಈ ಸಮಾಜದ ಮಹಿಳೆಯನ್ನ ನೋಡುವ ದೃಷ್ಟಿಕೋನ ಬದಲಾಗಬೇಕು. ಒಬ್ಬ ಮಹಿಳೆ ರಾಜಕೀಯ ವಲಯದಲ್ಲಿ ಒಂದು ಮುನ್ನೆಲೆಗೆ ಬರ್ತಕ್ಕಂಥ ಮಹಿಳೆಯನ್ನ ಮತ್ತೊಂದು ಮಹಿಳೆ ನೋಡಿ ಪ್ರೋತ್ಸಾಹವನ್ನು ಪಡ್ಕೋಬೇಕು. ಮತ್ತು ಈ ದೇಶದಲ್ಲಿ ಸರ್ಕಾರದ ಯೋಜನೆಗಳನ್ನ ಫಲಾನುಭವಿಗಳು ಮಾತ್ರ ಮಹಿಳೆಯರು ಅನ್ನೋದನ್ನ ಸುಳ್ಳು ಮಾಡಿ ಈ ದೇಶದ ಆಡಳಿತವನ್ನ ನಡೆಸಬಲ್ಲಂತಹ ಪಾಲುದಾರರಾಗಿ ಮುಂದೆ ಬರಬೇಕು ಅನ್ನೋದು ಈ ಬಿಜೆಪಿ ಸರ್ಕಾರದಲ್ಲಿ ಮತ್ತೆ ನರೇಂದ್ರ ಮೋದಿ ಅವರ ಉದ್ದೇಶ ಆಗಿತ್ತು. ಸೋಲ್ಸಿದ್ದು ನರೇಂದ್ರ ಮೋದಿ ಅವ್ರನ್ನ ಅಥವಾ ಈ ಮಸೂದೆಯನ್ನೆಲ್ಲ, ಈ ದೇಶದ ಹೆಣ್ಣು ಮಕ್ಕಳನ್ನ ಸೋಲ್ಸಿದ್ದೀರಾ. ಈ ದೇಶದ ಹೆಣ್ಣು ಮಕ್ಕಳ ಗೌರವಕ್ಕೆ ಅಪಮಾನವನ್ನು ಮಾಡಿದ್ದೀರಾ. ಈ ಭಾರತದ ಇತಿಹಾಸವನ್ನು ತೆಗೆದುಕೊಂಡ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾತ್ರ ಇಲ್ಲಿವರೆಗೂ ಏಕೈಕ ಪ್ರಧಾನಿಯಾಗಿ ಈ ದೇಶದಲ್ಲಿ 15 ವರ್ಷ ಆಡಳಿತವನ್ನು ಮಾಡಿದ್ದಾರೆ. ಅವರ ಹಿನ್ನೆಲೆಯನ್ನು ನೋಡೋದಾದ್ರೆ ಶ್ರೀಮಂತ ಕುಟುಂಬದವರು, ಪ್ರಧಾನಿಯವರ ಮಗಳು, ಮತ್ತೆ ಅವರ ಹೆಸರಿಗೆ ಗಾಂಧಿ ಅನ್ನೋ ಹೆಸರು ವರದಾನವಾಗಿ ಬಂದಿದೆ. ಇಂಥ ಮಹಿಳೆ ಮಾತ್ರ ಈ ದೇಶದಲ್ಲಿ ಪ್ರಧಾನಮಂತ್ರಿಯಂತಹ ರಾಜಕೀಯ ಪ್ರಭಾವಿ ಸ್ಥಾನವನ್ನು ಹೊಂದೋದಕ್ಕೆ ಸಾಧ್ಯ. ನಿಮ್ಮ ಭವಿಷ್ಯವನ್ನ ಆರೋಗ್ಯ ಕ್ಷೇತ್ರದಲ್ಲಿ ನಿರ್ಮಿಸಲು ಸುವರ್ಣಾವಕಾಶ ತಂದಿದೆ ಚನ್ನರಾಯಪಟ್ಟಣದ ಪ್ರಸಿದ್ಧ ನಾಗೇಶ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೈನ್ಸಸ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸಸ್. ಎಂಎಸ್ಸಿ ನರ್ಸಿಂಗ್, ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಎಂಎಲ್ಟಿ, ಡಿಪ್ಲೊಮಾ ಇನ್ ನರ್ಸಿಂಗ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್, ಹೆಲ್ತ್ ಇನ್ಸ್ಪೆಕ್ಟರ್, ಡಯಾಲಿಸಿಸ್ ಟೆಕ್ನಾಲಜಿ, ಎಕ್ಸ್ರೇ ಟೆಕ್ನಾಲಜಿ, ಆಪ್ಟಲ್ಮಿಕ್ ಟೆಕ್ನಾಲಜಿ ಕೋರ್ಸುಗಳು ಲಭ್ಯ. ಅನುಭವಿ ಶಿಕ್ಷಕರು, ಸುಸಜ್ಜಿತ ಲ್ಯಾಬ್ಗಳು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ತರಬೇತಿ ಮತ್ತು 100% ಪ್ಲೇಸ್ಮೆಂಟ್ ಸಹಾಯ. ದಾಖಲಾತಿಗಾಗಿ ಸಂಪರ್ಕಿಸಿ ನಾಗೇಶ್ ಇನ್ಸ್ಟಿಟ್ಯೂಟ್
ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೈನ್ಸಸ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸಸ್, ನಾಗಸಮುದ್ರ ರಸ್ತೆ, ಚನ್ನರಾಯಪಟ್ಟಣ. ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜು, ಬಿಎಂ ರಸ್ತೆ, ಸರ್ಕಾರಿ ಆಸ್ಪತ್ರೆ ಪಕ್ಕ, ಚನ್ನರಾಯಪಟ್ಟಣ. 2026-27ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ಡಿಪ್ಲೊಮೊ ನರ್ಸಿಂಗ್, ಜಿಎನ್ಎಂ, ಡಿಪ್ಲೊಮೊ ಲ್ಯಾಬ್ ಟೆಕ್ನಿಷಿಯನ್, ಡಿಎಂಎಲ್ಟಿ, ಡಿಪ್ಲೊಮೊ ಹೆಲ್ತ್ ಇನ್ಸ್ಪೆಕ್ಟರ್, ಡಿಎಚ್ಐ, ಡಿಪ್ಲೊಮೊ ಆಪರೇಷನ್ ಥಿಯೇಟರ್ ಮತ್ತು ಅನಸ್ತೇಷಿಯಾ ಟೆಕ್ನಾಲಜಿ, ಡಿಒಟಿ ಮತ್ತು ಎಟಿ, ಡಿಪ್ಲೊಮೊ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಡಿಎಂಐಟಿ. ವಿದ್ಯಾರ್ಹತೆ 10 ಅಥವಾ 12ನೇ ತರಗತಿ ಉತ್ತೀರ್ಣರಾಗಿರಬೇಕು. ಸೀಮಿತ ಸೀಟುಗಳು ಲಭ್ಯ. ಕೂಡಲೇ ನಿಮ್ಮ ಮಕ್ಕಳ ದಾಖಲಾತಿಗೆ ಮುಂದಾಗಿ. ದಾಖಲಾತಿ ಪಡೆದ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಇದ್ದು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ. ವೈದ್ಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು, ಬಿಎಂ ರಸ್ತೆ, ಸರ್ಕಾರಿ ಆಸ್ಪತ್ರೆ ಪಕ್ಕ, ಚನ್ನರಾಯಪಟ್ಟಣ. ದೂರವಾಣಿ 9740239936 ಮತ್ತು 998044999936. ಆತ್ಮೀಯ ಪೋಷಕರೇ, ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿಯಲ್ಲಿಯೇ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿರುವ ರಚನಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿಗೆ ಪ್ಲೇ ಹೋಮ್, ನವಕೀಸ್ ಕಿಂಡರ್ ಕೇರ್, ನರ್ಸರಿ, ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿ ಸ್ಕೂಲ್ ಮತ್ತು ಪ್ರೌಢಶಾಲೆಗೆ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ, ಶಿಶು ಕೇಂದ್ರಿತ ಚಟುವಟಿಕೆ ಆಧಾರಿತ ಕಲಿಕೆ, ಮಕ್ಕಳ ವೈಯಕ್ತಿಕ ಗಮನ ನೀಡಲಾಗುವುದು. ಪ್ರತಿ ವರ್ಷವೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ, ಸ್ಮಾರ್ಟ್ ಕ್ಲಾಸ್ ಹಾಗೂ ಸಹಪಠ್ಯ ಚಟುವಟಿಕೆಗಳೊಂದಿಗೆ ಸ್ಪೋಕನ್ ಇಂಗ್ಲಿಷ್, ಎಐ ಮತ್ತು ರೋಬೋಟಿಕ್ ಆಧಾರಿತ ಕಲಿಕೆ, ಕಂಪ್ಯೂಟರ್ ಕೋಡಿಂಗ್, ಡಿಜಿಟಲ್ ಕ್ಲಾಸ್ ರೂಮ್, ಕಲ್ಚರಲ್ ಬೇಸ್ಡ್ ಆಕ್ಟಿವಿಟೀಸ್. ವಿದ್ಯಾರ್ಥಿಗಳ ಸಮಗ್ರ ಕಲಿಕೆಯ ವಿಶೇಷ ಸೌಲಭ್ಯಗಳು. ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಬಸ್ ಸೌಲಭ್ಯವಿರುತ್ತದೆ. ಆಸಕ್ತ ಪೋಷಕರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಶಾಲೆಗೆ ದಾಖಲಾತಿ ಮಾಡಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845544645 ಮತ್ತು 8197084565. ನಮ್ಮ ಸಂಸ್ಥೆಗೆ ಶಿಕ್ಷಕರು ಬೇಕಾಗಿದ್ದು ಆಕರ್ಷಕ ವೇತನ, ವಾಸ್ತವ್ಯ ವ್ಯವಸ್ಥೆ ಇರಲಿದೆ. ಆಸಕ್ತರು ಸಂಪರ್ಕಿಸಿ. ರಚನಾ ಇಂಟರ್ನ್ಯಾಷನಲ್ ಸ್ಕೂಲ್, ಜಿನ್ನೇನಹಳ್ಳಿ, ಕಾಂತರಾಜಪುರ ರಸ್ತೆ, ಶ್ರವಣಬೆಳಗೊಳ. ತಾಲೂಕಿನ ಬಾಗೂರು ಗ್ರಾಮದ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ದಿವಂಗತ ಬಿಸಿ ನಂಜೇಗೌಡ ಮತ್ತು ತಾಯಮ್ಮ ದಂಪತಿಗಳ ಪುತ್ರ ಶಿವನಂಜೇಗೌಡ ಉರುಫ್ ರಾಜು ಅವರಿಗೆ 20 ವರ್ಷಗಳ ಕಾನೂನು ಹೋರಾಟದ ನಂತರ ಆರ್ಟಿಒ ಹುದ್ದೆ ದೊರೆತ ಕಾರಣ ಹೊಟ್ಟೂರಿನ ಜನರು ಅವರನ್ನ ಗ್ರಾಮದಲ್ಲಿ ಅದ್ದೂರಿಯಾಗಿ ಅಭಿನಂದಿಸಿದರು. ಸದ್ಯ ಕೋಲಾರದಲ್ಲಿನ ಆರ್ಟಿಒ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವ ಶಿವನಂಜೇಗೌಡರು
ಗ್ರಾಮಸ್ಥರು, ಸ್ನೇಹಿತರು ಮತ್ತು ಹಿತೈಷಿಗಳಿಂದ ಅಭಿನಂದನೆ ಸ್ವೀಕರಿಸಿದ ನಂತರ ಮಾತನಾಡಿ, ಸುದೀರ್ಘ 20 ವರ್ಷಗಳ ಕಾನೂನು ಹೋರಾಟಕ್ಕೆ ಜಯ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ನನ್ನ ಪರವಾದ ತೀರ್ಪು ಪ್ರಕಟಿಸಿದೆ. ನಾನು ಈ ಹುದ್ದೆಯಲ್ಲಿರಲು ಗ್ರಾಮಸ್ಥರ ಸಹಕಾರ, ದೇವರ ಕೃಪೆ, ತಂದೆ ತಾಯಿಯವರ ಆಶೀರ್ವಾದ ಕಾರಣವಾಗಿದೆ. ನಿರಂತರ ಹೋರಾಟದ ಫಲವಾಗಿ ಅನೇಕ ಕಷ್ಟಗಳ ನಡುವೆ ಕೊನೆಗೂ ನನಗೆ ನ್ಯಾಯ ಸಿಕ್ಕಿದೆ. ಸಿಕ್ಕಿರುವ ಸೇವಾ ಅವಕಾಶವನ್ನ ಪ್ರಾಮಾಣಿಕವಾಗಿ ಮಾಡುವ ಮೂಲಕ ಎಲ್ಲರಿಗೂ ಸ್ಪಂದಿಸುವುದಾಗಿ ತಿಳಿಸಿದರು. ಗ್ರಾಮದ ಯುವಕರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುವ ಮೂಲಕ IAS, KAS, IPSನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಪರಿಶ್ರಮದೊಂದಿಗೆ ಉತ್ತೀರ್ಣರಾಗುವ ಮೂಲಕ ಗ್ರಾಮದ ಹಿರಿಮೆಯನ್ನ ಹೆಚ್ಚಿಸುವಂತೆ ಮನವಿ ಮಾಡಿದರು. ಕೆನರಾ ಬ್ಯಾಂಕ್ನ ನಿವೃತ್ತ ಅಧಿಕಾರಿ ಮಂಜೇಗೌಡ ಮಾತನಾಡಿ, ನಮ್ಮ ಪುತ್ರ ಹಾಗೂ ಸೊಸೆ ಕೂಡ IPS ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಕೇಂದ್ರ ಸರ್ಕಾರದ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗ್ರಾಮದ ಶಿವನಂಜೇಗೌಡ ಅವರು 20 ವರ್ಷಗಳ ನಂತರ RTO ಅಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಅವರಿಗೆ ಇನ್ನೂ ಉನ್ನತ ಹುದ್ದೆ ಸಿಗಲಿ ಎಂದು ಹಾರೈಸಿದರು. ಈ ವೇಳೆ ಮುಖಂಡರಾದ ಶಂಕರೇಗೌಡ ಹಾಗೂ ಮಿಲ್ಟ್ರಿ ಮಂಜು ಮಾತನಾಡಿದರು. ಹುದ್ದೆ ದೊರೆತ ನಂತರ ಗ್ರಾಮಕ್ಕೆ ಮೊದಲ ಬಾರಿಗೆ ಆಗಮಿಸಿದ ನೂತನ RTO ಶಿವನಂಜೇಗೌಡ ಅವರನ್ನು ಗ್ರಾಮದ ಜನತೆ ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಶಿವನಂಜೇಗೌಡರ ಸ್ನೇಹಿತರು, ಹಿತೈಷಿಗಳು ಹಾಜರಿದ್ದರು. ಈ ಊರಿಗೆ ಒಂದು IPS ಮತ್ತೆ ಒಂದು ಬ್ರೇಕ್ ಇನ್ಸ್ಪೆಕ್ಟರ್ ಒಳ್ಳೊಳ್ಳೆ ಹುದ್ದೆಯನ್ನ ಹೊಂದ್ಕೊಂಡು ಬಂದಿದ್ದಾರೆ. ಹಾಗೆ IAS ಆದ್ರೆ ತುಂಬಾ ಒಂದು ಹೆಮ್ಮೆಯ ವಿಚಾರ. ಈಗ IPS ಬ್ರೇಕ್ ಇನ್ಸ್ಪೆಕ್ಟರ್ ಒಳ್ಳೊಳ್ಳೆ ಹುದ್ದೆಯಲ್ಲಿ ಇರೋದ್ರಿಂದ ನಮ್ಮ ಬಾಗೂರಿನ ಸಂತಕಾಳೇಶ್ವರ ತಾಯಿಯವ್ರದ್ದು ಚಿರುಣಿ ಆಗಿರ್ತೀನಿ. ಈ ತಾಯಿ ನನಗೆ ನಿಮ್ಮ ಸೇವೆ ಮಾಡೋಂಥ ಅವಕಾಶ ಕೊಟ್ಟಿದ್ದಾಳೆ. ನಿಸ್ವಾರ್ಥ ಭಾವನೆಯಿಂದ ಈ ಊರಿಗೆ, ನಾನು ಈ ಊರಿನ ಮಗ ಹುಟ್ಟಿದ್ದಕ್ಕೆ ನಾನು ಏನಾದರೂ ಒಂದು ಸೇವೆ ಮಾಡೋಂಥ ಶಕ್ತಿ ಆ ತಾಯಿ ಕೊಟ್ಟಿದ್ದೀನಿ. ನಾನು ಬೆಳೆಯೋದಲ್ಲ, ಈ ಊರಲ್ಲಿ ನನ್ನಂಗೆ ಕಷ್ಟಪಟ್ಟಂಥವ್ರು ಎಷ್ಟೋ ಜನ ಯೋಗ್ಯತೆ ಇರೋರು ಇವತ್ತಿಗೂ ಏನು ಸಿಗ್ತಾ ಇಲ್ಲ. ನನ್ನ ಅನುಭವದ ಮಾತು 20 ವರ್ಷ ಒದ್ದಾಡಿದ್ದೀನಿ. ಯೋಗ್ಯತೆ ಇರೋರು ಏನೂ ಸಿಗಲ್ಲ. ಯೋಗ್ಯತೆ ಇದ್ದಂಥವ್ರು ಅವರು ಅದನ್ನ ಪಡ್ಕೊಂತ ಇದ್ದಾರೆ. ಆದ್ರೆ ನಾನೇನ್ ಹೇಳ್ತೀನಿ ಎಲ್ಲರಿಗೂ, ನನ್ನ ಅನುಭವದ ಮಾತು, ದಯವಿಟ್ಟು ನಿಮ್ಗೆಲ್ರಿಗೂ ಎಲ್ಲಾದ್ರೂ ಸಿಗುತ್ತೆ, ಪ್ರಯತ್ನ ಪಡಿ. ಯಾರು ನನ್ನ ಕೈಲಿ ಆಗಲ್ಲ ಅಂತ ಹಿಂದೆ ಹೋಗ್ಬೇಡಿ. ಅದರಿಂದ ದೇವ್ರ ದಯೆ, ಗುರು ಹಿರಿಯರ ಆಶೀರ್ವಾದ, ನಮ್ಮ ಊರಿನ ಜನತೆ ಆಶೀರ್ವಾದದಿಂದ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ನಿಮ್ಗೆ ಯಾವಾಗಲೂ ಚಿರುಗುಣಿಯಾಗಿದ್ದೀನಿ. 1991ರಲ್ಲಿ ಪ್ರಾರಂಭವಾದ ತಾಲೂಕಿನ ಆನೆಕೆರೆ ಗ್ರಾಮದ ಸರ್ಕಾರಿ ಶಾಲೆಯು ದಾನಿಗಳ ಸಹಾಯ, ಗ್ರಾಮಸ್ಥರ ಸಹಕಾರದಿಂದ ಇಂದಿನವರೆಗೆ ಉತ್ತಮವಾದ ಫಲಿತಾಂಶವನ್ನ ನೀಡುತ್ತಾ ಬಂದಿದೆ. ಪ್ರೌಢಶಾಲೆ ಮತ್ತು PU ವಿಭಾಗಕ್ಕೆ ದಾಖಲಾತಿ ಆರಂಭವಾಗಿದ್ದು, ಪೋಷಕರು ತಮ್ಮ ಮಕ್ಕಳನ್ನ ದಾಖಲು ಮಾಡಿ ಸರ್ಕಾರಿ ಶಾಲೆಯನ್ನ ಉಳಿಸಬೇಕಾಗಿ ಶಾಲೆಯ STMC ಅಧ್ಯಕ್ಷರು ಮತ್ತು ದಾನಿಗಳು ಮನವಿ ಮಾಡಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರೌಢಶಾಲೆಯ STMC ಅಧ್ಯಕ್ಷ ನಂಜುಂಡಸ್ವಾಮಿ, ಆನೆಕೆರೆ ಗ್ರಾಮ 2000ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಗ್ರಾಮವಾಗಿದೆ. ಸುತ್ತಮುತ್ತಲಿನ ಹಳ್ಳಿಗಳ ಮಕ್ಕಳ ಅನುಕೂಲಕ್ಕಾಗಿ 1991ರಲ್ಲಿ ಶಾಲೆಯನ್ನ ಆರಂಭಿಸಲಾಯಿತು. ಸಿದ್ದಲಿಂಗ ಶೆಟ್ಟರು ಮತ್ತು ಕೆಂಚಪ್ಪ ಶೆಟ್ಟರು ದಾನವಾಗಿ ನೀಡಿದ ಭೂಮಿಯಲ್ಲಿ ಶಾಲೆಯನ್ನ ಆರಂಭಿಸಿ ಉತ್ತಮವಾದ ಶಿಕ್ಷಣ ನೀಡುತ್ತಾ ಬರಲಾಗಿದೆ. 1ನೇ ತರಗತಿಯಿಂದ ಪ್ರಾರಂಭವಾಗಿ ಪದವಿ ಪೂರ್ವ ಶಿಕ್ಷಣದವರೆಗೆ ವ್ಯಾಸಂಗ ನೀಡುತ್ತಿರುವ ಸರ್ಕಾರಿ ಶಾಲೆ ಎಂಬ ಹೆಗ್ಗಳಿಕೆ ಗ್ರಾಮದ್ದು. ಉತ್ತಮವಾದ ಕಂಪ್ಯೂಟರ್ ಲ್ಯಾಬ್, ಪ್ರಯೋಗಶಾಲೆ, ವಿಶಾಲವಾದ ಲೈಬ್ರರಿಯನ್ನ ಹೊಂದಿದೆ. ದಾನಿಗಳು ಸಾಕಷ್ಟು ನೆರವು ನೀಡಿದ್ದಾರೆ. ಶುದ್ಧ ನೀರಿನ ಘಟಕ, ಕಂಪ್ಯೂಟರ್, ಪ್ರಿಂಟರ್, ಪೀಠೋಪಕರಣಗಳು ಸೇರಿ ಅಗತ್ಯ ಸೌಕರ್ಯಗಳನ್ನು ಒದಗಿಸಿದ್ದಾರೆ. ಪ್ರೌಢಶಾಲೆಯಲ್ಲಿ 160 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, 2018ರಲ್ಲಿ ಆರಂಭವಾದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಪ್ರಸಕ್ತ ವರ್ಷದ 2026ನೇ ವರ್ಷದವರೆಗೂ ಒಂದೇ ಒಂದು ವಿದ್ಯಾರ್ಥಿ ಅನುತ್ತೀರ್ಣ ಆಗದೆ 100% ಫಲಿತಾಂಶವನ್ನು ದಾಖಲು ಮಾಡುತ್ತಾ ಬಂದಿದೆ. 2025-26ನೇ ಸಾಲಿನಲ್ಲಿ ಪರೀಕ್ಷೆಗೆ ಹಾಜರಾದ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು 80%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿನ PUCಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ನಮ್ಮ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಪಾಂಕ, ಕನ್ನಡ ಮಾಧ್ಯಮದ ಮೀಸಲಾತಿ ಇದೆ ಎಂದರು. ದಾನವಾಗಿ ಸುಮಾರು ಜನ ಕೊಟ್ಟಿದ್ದಾರೆ. ಅವರ ಪ್ರೋತ್ಸಾಹದಿಂದ ಸ್ಕೂಲು ತುಂಬ ಚೆನ್ನಾಗಿ ನಡೀತಾ ಇದೆ. ಇದಕ್ಕೆ ಪೂರಕವಾಗಿ ನಮ್ಮ ಸರ್ಕಾರಿ ಶಾಲೆಯ ಉಪನ್ಯಾಸಕರು ಮತ್ತು ಮುಖ್ಯೋಪಾಧ್ಯಾಯರು ಒಳ್ಳೆ ಉತ್ತಮ ರೀತಿಯಲ್ಲಿ ಕೆಲಸ
ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೇರೆ ವ್ಯವಸ್ಥೆಗಳು ಕೂಡಿದೆ. ಉಪಾಧ್ಯಾಯರ ಶ್ರಮ ಮಕ್ಕಳು ಶ್ರದ್ಧೆಯಿಂದ ನಮ್ಮ ಸ್ಕೂಲು ಚೆನ್ನಾಗಿ ಉದ್ದಾರಾಗ್ತಾ ಇದೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದೆ. ಬಟ್ ನಮಗೊಂದು ನೋವು ಅಂದರೆ ಅದು SLC ಪಾಸ್ ಆದ ಮಕ್ಕಳುಗಳು ನಮ್ಮಲ್ಲಿ PU ಕಾಲೇಜ್ ಇದೆ, ಒಳ್ಳೆ PU ಕಾಲೇಜ್ ಇದೆ, ಆರ್ಟ್ಸು ಸೈನ್ಸು ಕಾಮರ್ಸ್ ಎಲ್ಲ ಇದೆ, ಯಾರೂ ಅಡ್ಮಿಷನ್ ಆಗ್ತಾ ಇಲ್ಲ. ನಮ್ಮಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ. ಅದಕ್ಕೆ ಪೇರೆಂಟ್ಸ್ ಕಾರಣನೋ ಮಕ್ಕಳು ಕಾರಣನೋ ಗೊತ್ತಿಲ್ಲ. PUಗೆ ಮೊದಲೆಲ್ಲ 50-60 ಮಕ್ಕಳಿಗೆ 10-15 ಮಕ್ಕಳಿಗೆ ಬಂದಿದ್ದಾರೆ. ಎಲ್ಲ ಟೌನಿಗೆ ಬರ್ತಾರೆ. ನಮ್ಮಲ್ಲಿ ಸಾಕಷ್ಟು ಅನುಕೂಲ ಇದ್ದರೂ ಸಹ ಬಿಲ್ಡಿಂಗ್ ಅಂತೂ ಇನ್ಫ್ರಾಸ್ಟ್ರಕ್ಚರು ಸಿಟಿಲೂ ಲಾಸ್ಟ್ ಇದೆ. ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಆಗ್ತಾ ಇಲ್ಲ. ಅದೊಂದು ದುರಾದೃಷ್ಟ ನಮ್ಮದು. ನನ್ನ ಹೆಸರು ಅಣ್ಣಸ್ವಾಮಿ ಎಂದು ನನ್ನ ಅನೇಕರ ಗ್ರಾಮ ಪ್ರಾಥಮಿಕ ಕೃಷಿ ಪತ್ತಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು. ನಾನು ಸರ್ಕಾರಿ ಶಾಲೆಗಳನ್ನ ಇದನ್ನು ಅಭಿವೃದ್ಧಿ ಆಗೋದನ್ನು ನೋಡಿ ನಾನು ಈ ಒಂದು ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೆ ನಾನು ಏನಾದರೂ ಸಹಾಯ ಮಾಡಬೇಕು ಅಂತ ನಾನು ಆ ಶಾಲೆಗೆ ಹೋಗಿ ಕೇಳಿದ್ದಕ್ಕೆ ನಾನೇ ನನ್ನ ಮಕ್ಕಳು ಓದ್ತಿರಲಿಲ್ಲ, ಎಲ್ಲ ದೊಡ್ಡ ಮಕ್ಕಳು. ಅಲ್ಲಿ ನಮ್ಮ SKM ಸದಸ್ಯ ಮಾಡ್ಕೊಂಡ್ರು. ನಾನು ದಯಮಾಡಿ ಕೈ ಮುಗಿ ಕೇಳ್ತಾ ಇದ್ದೀನಿ, ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಿಂತ ಏನು ಕಮ್ಮಿ ಇಲ್ಲ. ಇವತ್ತು ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಂತೆ ಕೊಡ್ತಕ್ಕಂಥ ಅನುದಾನ ಇಲ್ಲದೇ ಇದ್ರೂ ಪೋಷಕರು ಹಾಗೂ ದಾನಿಗಳ ಇದರ ಮುಖಾಂತರ ಸರ್ಕಾರಿ ಶಾಲೆ ಮುಂದೆ ಬರ್ತಾ ಇದೆ. ದಯಮಾಡಿ ಪೋಷಕರು ತಮ್ಮಲ್ಲಿ ಮನವಿ ಮಾಡ್ತೀವಿ, ಸರ್ಕಾರಿ ಶಾಲೆಯಲ್ಲಿ ಓದೋಕ್ಕೆ ಇಷ್ಟಪಡಿ. ಅಲ್ಲಿ ನಿಮಗೆ ಗೊತ್ತು, ಗ್ರಾಮೀಣ ಭಾಗದಲ್ಲಿ ಓದಿದ್ರೆ ಮಕ್ಕಳಿಗೆ 10 ಮಾರ್ಕ್ಸಿನ ಗ್ರೇಸ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅದನ್ನು ದಯಮಾಡಿ ಉಪಯೋಗಿಸ್ಕೋಬೇಕು. ಆ ಸರ್ಕಾರಿ ಶಾಲೆಯಲ್ಲಿ ಓದಿದ್ದಂಥ ಮಕ್ಕಳಿಗೊತ್ತು ನಮ್ಮೂರಲ್ಲಿ ಅನೇಕೆರೆ ಗ್ರಾಮದಲ್ಲೇ ಈಗ 25-26 ವರ್ಷನೂ ಆಯಿತು ಹೈಸ್ಕೂಲ್ ಓಪನ್ ಆಗಿ. 90 ಇಸ್ವಿಲಿ ಆಯಿತು. ಇವತ್ತು ಅಲ್ಲಿ ಓದಿರ್ತಕ್ಕಂಥ ಮಕ್ಕಳುಗಳು IAS ಆಫೀಸರ್ ನಮ್ಮೂರಲ್ಲೇ ಇದ್ದಾರೆ. ಒಳ್ಳೆ ಗ್ರೇಡ್ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಪೊಲೀಸ್ ಇದ್ದಾರೆ, ಜಡ್ಜ್ ಆಗಿದ್ದಾರೆ, ಲಾಯರ್ ಇದ್ದಾರೆ. ಉನ್ನತ ಒಟ್ಟಾರೆ ಎಲ್ಲ ಇಲಾಖೆಯಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಸರ್ಕಾರಿ ಕೆಲಸರು ಅದೇ ನಮ್ಮ ಅನೇಕ ಗ್ರಾಮೀಣ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು. ಅದನ್ನು ದಯಮಾಡಿ ಖಾಸಗಿ ಮೊರೆ ಹೋಗ್ಬೇಡಿ. ಖಾಸಗಿ ನಿಮ್ಮ ಹಣ ವ್ಯರ್ಥ ಮಾಡಿ ಓದಿಸ್ತಾರ, ಇಲ್ಲಿ ಹಣ ವ್ಯರ್ಥ ಮಾಡೋಂಗಿಲ್ಲ. ಈ SLC ಆದ ತಕ್ಷಣ ದಯಮಾಡಿ ಎಲ್ಲ ಮಕ್ಕಳನ್ನ ಪೋಷಕರು ಹಾಳು ಮಾಡ್ತಾರೆ, ಈ ಟೌನಿಗೆ ಕಳಿಸ್ತಾರೆ. ಆ ಮಗು ಎಲ್ಲಿ ಹೋಗ್ತಾ ಇದೆ, ಏನಾಗ್ತಿದೆ ಅಂತ ವಿಚಾರಣೆ ಗೊತ್ತಾಗ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಸಿಗೆ ವೇಳೆ ಜಾನುವಾರುಗಳಿಗೆ ನೀರಿನ ತೊಂದರೆಯಾಗಬಾರದು. ಹೆಚ್ಚುವರಿ ಕೊಳವೆ ಬಾವಿ ಕೊರೆಸಿ ಇಲ್ಲವೇ ಟ್ಯಾಂಕರ್ ಮೂಲಕ ಜನರಿಗೆ ನೀರು, ಜಾನುವಾರು ನೀರು ತೊಟ್ಟಿ ಕಟ್ಟಿಸಿ ಜಾನುವಾರುಗಳಿಗೆ ನೀರು ಒದಗಿಸಬೇಕೆಂದ ರೇವಣ್ಣನವರು ತಾಲೂಕ್ ಪಂಚಾಯಿತಿ ಸಭೆಯಲ್ಲಿ ಹೇಳಿಕೆ. ಕಾನೂನು ಹೋರಾಟದ ಮೂಲಕ ತಾಲೂಕಿನ ಬಾಗೂರು ಗ್ರಾಮದ ಶಿವನಂಜೇಗೌಡರಿಗೆ RTO ಹುದ್ದೆ. ಸದ್ಯ ಕೋಲಾರದಲ್ಲಿ ಡ್ಯೂಟಿ. RTO ಆಗಿ ಮೊದಲ ಬಾರಿಗೆ ಗ್ರಾಮಕ್ಕೆ ಬಂದ ಅವರನ್ನು ಆತ್ಮೀಯತೆಯಿಂದ ಅಭಿನಂದಿಸಿದ ಗ್ರಾಮಸ್ಥರು, ಸ್ನೇಹಿತರು, ಹಿತೈಷಿಗಳು. ತಾಲೂಕಿನ ಆನೆಕೆರೆ ಪ್ರೌಢಶಾಲೆ ಮತ್ತು PU ಕಾಲೇಜಿಗೆ 100% ಫಲಿತಾಂಶ. ಅತಿ ಹೆಚ್ಚು ದಾಖಲಾತಿ ಹೊಂದಿರುವ ತಾಲೂಕಿನ 2ನೇ ಸರ್ಕಾರಿ ಪ್ರೌಢಶಾಲೆ. ಗ್ರಾಮೀಣ ಕೃಪಾಂಕದ ಲಾಭ ಮತ್ತು ಉತ್ತಮ ಕಲಿಕೆಗೆ ಮಕ್ಕಳನ್ನು ದಾಖಲು ಮಾಡುವಂತೆ ಮನವಿ ಮಾಡಿದ SDMC ಅಧ್ಯಕ್ಷರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.